ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಒಬ್ಬ ಮಾಜಿ ಮಂತ್ರಿ ಮಹಾನಾಯಕದನ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಗೊತ್ತೈತಿರಲ್ಲ. ರಮೇಶ್ ಜಾರಕಿಹೊಳಿ ಭಾಳ ವಿಚಾರ ಮಾಡಿ 2 ತಿಂಗಳು ವಿದೇಶ ಪ್ರವಾಸ ಮಾಡಿ 3 ತಿಂಗಳ ಟೈಮ್ ತೊಗೊಂಡಿದ್ರೆ ನಾವು ಉತ್ತರ ಹೇಳ್ತಾನೆ ಅಂತೇಳಿ ಕೌಂಟ್ ಡೌನ್ ಪ್ರಾರಂಭ ಆಗೈತಿ. ಡಿ ಕೆ ಶಿ ಬಂಡೆ ಪುಡಿ ಡಿ ಕೆ ಶಿವಕುಮಾರ್ ಇನ್ನು 3 ತಿಂಗಳಲ್ಲಿ ಏನೇನಾಕೈತಿ ಕರ್ನಾಟಕ ರಾಜ್ಯದಲ್ಲಿ ಬರುವ ಡಿಸೆಂಬರ್ ಒಳಗೆ. ಈ ಸರ್ಕಾರ ಉಳಿತೈತೋ ಹೋಗ್ತೈತೋ ಗೊತ್ತಿಲ್ಲ. ಜನ ಮಾತ್ರ ಭಾಳಷ್ಟು ನಿರಾಶೆ ಆಗ್ಯಾರ. ಈ ಕಾಂಗ್ರೆಸ್ ಸರ್ಕಾರ ನಿಜವಾಗಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ನೈಜ ಸಮಸ್ಯೆಗಳ ಬಗ್ಗೆ ಯಾವುದೇ ಇಲ್ಲ. ಅಲ್ಲಿ ನೋಡ್ರಿ, ವಿರೋಧ ಪಕ್ಷದವರು ಚಲೋ ಕೆಲಸ ಮಾಡ್ತಾರಂದ್ರೆ ಅವರು ಸದನ ಮಾಡೋಕ್ಕೆ ಬಿಡುವಾರು. ಸದನದಲ್ಲಿ ದೈನಂದಿನವಾಗಿ ಕೋಟಿ ಖರ್ಚಾದರೂ ಸಹಿತ ಸಭಾಧ್ಯಕ್ಷರ ಮಾತಿಗೆ ಕಿಮ್ಮತ್ತು ಕೊಡೋದೆ ಅಲ್ಲಿ ಜೈ ಜೈಕಾರ ಕೂಗು ಘೋಷಣೆಗಳನ್ನ ಮಾಡಾಕತ್ತಾರ. ಇವ್ರಿಗೆ ಆರಿಸ್ತರ್ಬೇಕೇನ್ರಿ ಮತ್ತೊಮ್ಮೆ? ಅಲ್ಲಿ ಎದಕ್ಕೆ ಕಳಿಸಿರಿ ನಿಮ್ಮನ್ನು? ಎದಕ್ಕೆ ಕಳಿಸಲಾಗಿದೆ ನಿಮ್ಮನ್ನು ಸದನದಲ್ಲಿ? ನಮ್ಮ ಮೂಲಭೂತ ಸಮಸ್ಯೆಗಳ ಚರ್ಚೆ. ಅಲ್ಲಿ ಒಬ್ಬನ ರಾಜೀನಾಮೆ ಸಲುವಾಗಿ ವಾರಗಂಟ್ಲೆ ಸದನ ಸತ್ಯಾನಾಶ ಮಾಡಾಕತ್ತೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಬರಬೇಕು. ಈಗ ಅಖಾಡ ಕೆ ರಮೇಶ್ ಜಾರಕಿಹೊಳಿ, ಈಗ ಸತೀಶ್ ಜಾರಕಿಹೊಳಿ ಮತ್ತು ಯತೀಂದ್ರ ರಾತ್ರಿ ಮಿಡ್-ನೈಟ್ ಮೀಟಿಂಗ್. ಅದೇನು ಮೀಟಿಂಗ್ ಗುಪ್ತ. ಆ ಮೀಟಿಂಗ್ದ ಸಾರಾಂಶ ಗೊತ್ತೈತಿ, ಮುಂದೆ ಹೇಳ್ತೀವಿ. ವಿಷಯ ಲೀಕ್ ಆಗಬಾರ್ದು. ಪೇಪರ್ ಲೀಕ್ ಆದ್ಮೇಲೆ ಜಂತರ್ ಮಂತರ್ದಾಗ ಮತ್ತೆ ಹಂಗೆ ಆಗಬಾರ್ದು. ಧರ್ಮೇಂದ್ರ ಪ್ರಧಾನ ತಲೆದಂಡ ಮತ್ತು ಇವ್ರದ್ದು ರಾತ್ರಿ ಮಿಡ್-ನೈಟ್ ಆಗಿದ್ದ ಸುದ್ದಿ ನಾವು ಲೀಕ್ ಮಾಡಿದ್ವು ಅಂದ್ರೆ ಮತ್ತೆ ತಲೆದಂಡ ಮತ್ತು ಇಲ್ಲಿ ಆಗಬಾರ್ದು. ಅದರ ಸಲುವಾಗಿ ಗುಪ್ತಿಟ್ಟೇವಿ. ಇದೇ ಕರ್ನಾಟಕ ರಾಜ್ಯದ ಮಾಜಿ ಸಚಿವ ರಾಜಣ್ಣನ ಮಗ ನೇರವಾಗಿ ಕುಮಾರಸ್ವಾಮಿ ದೇವೇಗೌಡಗೆ ಭೇಟಿ ಆಗ್ತಾನೆ. ಏನು ನಡೀತಾ ಇದೆ ಕರ್ನಾಟಕದಲ್ಲಿ? ಗಪ್ಚೂಪ್. ಸಿದ್ದರಾಮಯ್ಯನ ತಂತ್ರ ಏನು? 45 ಶಾಸಕರ ಮೀಟಿಂಗ್ ಗುಪ್ತ್. ಏನು ನಡೀತಾ ಇದೆ ಕರ್ನಾಟಕದಲ್ಲಿ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಭಾಳ ಚಂದ ನಡೀತಾ ಇದೆ, ಎಲ್ಲ ಶಾಸಕರು ತೃಪ್ತಿ ಅದಾರ, ಎಲ್ಲ ಶಾಸಕರು ಖುಷಿ ಅದಾರ ಅಂಥೇಳಿ ನಡುವಾಗ ಅನೇಕರು ಮಂತ್ರಿಮಂಡಲದಿಂದ ಏನು ಹೊರಗೆ ಬಿದ್ದಾರ, ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅವರು ಒಂದು ಈಗ ಗುಂಪು ತಯಾರಾಗೈತಿ. ಅವ್ರಿನ್ನು ಹಿರಿಯ ಶಾಸಕರು ರಮೇಶ್ ಜಾರಕಿಹೊಳಿನ ಸಂಪರ್ಕ ಮಾಡಕತ್ತಾರ. ದೈನಂದಿನವಾಗಿ ಗುಪ್ತ ಭೇಟಿ ಮಾಡಕತ್ತಾರ. 2 ತಿಂಗಳಾತು ರಮೇಶ್ ಜಾರಕಿಹೊಳಿ ವಿದೇಶ ಪ್ರವಾಸದಲ್ಲಿದ್ದ. ಈಗ ಬಂದ ತಕ್ಷಣ ರಾಜಕೀಯ ಚಟುವಟಿಕೆ ಗರಿಗೆದರಾವು. ಎಲ್ಲಿ ನೋಡಿದಲ್ಲಿ ರಮೇಶ್ ಜಾರಕಿಹೊಳಿನ ಹುಡುಕಾಡ್ಕೊತ ಹೊಂಟಾರ. ಈ ರಮೇಶ್ ಜಾರಕಿಹೊಳಿ ಏನಾರ ಪ್ಲ್ಯಾನ್ ಹಾಕ್ತಾನೆ, ರಣತಂತ್ರ ಹಾಕ್ತಾನೆ, ಒಮ್ಮೆ ಸರ್ಕಾರ ಕೆಡವಿದಂತ. ಇದೇ ರಮೇಶ್ ಜಾರಕಿಹೊಳಿಯ ಬೆನ್ನ ಹತ್ಯಾರ. ರಮೇಶ್ ಜಾರಕಿಹೊಳಿಯನ್ನು ಕಾಡಕ್ಕಿಳಿತಾನ. ಇನ್ನು ಮತ್ತೆ ಕರ್ನಾಟಕದಲ್ಲಿ ರಾಜಕೀಯ ಧ್ರುವೀಕರಣ ಪ್ರಾರಂಭ ಆಕೈತಿ. ಅಂಥ ಇಚ್ಛಾಶಕ್ತಿ ಉಳ್ಳಂಥ ನಾಯಕ ಕ್ಯಾಪ್ಟನ್ ಬೇಕಿರಲ್ಲ ಇವ್ರಿಗೆ. ಹೋರಾಟ ಮಾಡೋಕೆ 45 ಶಾಸಕರಿಗೆ ಧೈರ್ಯವಂತ ಕ್ಯಾಪ್ಟನ್ ಬೇಕದು. ಮತ್ತು ಹಂಗೆ ನಾ ಬರ್ತಾನೆ ನೀವು ಬರ್ತಾನೆ ಅಂದ್ರಲ್ಲ. ಡ್ರೈವರ್ ಮಸ್ತ್ ಗಾಡಿ ಹೊಡ್ಯಾಮಿತ್ತಂದ್ರೆ 40 ಮಂದಿನ ಒಯ್ತಾನೆ. ಅಂಥ ಖಡಕ್ ಮಸ್ತ್ ಗಾಡಿ ಹೊಡ್ಯಾವ ಲೈಸೆನ್ಸ್ ಉಳ್ಳಂಥ ಈ ರಮೇಶ್ ಜಾರಕಿಹೊಳಿನ ಬೆನ್ನ ಹತ್ಯಾರಿಗೆ. ಅಲ್ಲಿ ಸತೀಶ್ ಜಾರಕಿಹೊಳಿ ತಿಂದ್ರ ರಾತ್ರಿ ಏನು ನಡೆದೈತೋ ಗುಪ್ತ. ರಾಜಣ್ಣನ ಮಗ ಹೋಗಿ ಭೇಟಿ ಆಗ್ತಾನೆ. ಇನ್ನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಅಹಿಂದ ಶಾಸಕರು ಒಂದಾಗ್ತಾರೋ ಏನು? ಅಹಿಂದ ಮತ್ತೆ ಕ್ರಾಂತಿ ಆಗೋದು. ಇದಕ್ಕೆ ಸಿದ್ದರಾಮಯ್ಯನ ನಿಲುವೇನು? ಸಿದ್ದರಾಮಯ್ಯ ಶಾಂತ ಆದ್ರೆ ಡೇಂಜರ್, ಮೌನ ವಹಿಸ್ರೆ ಮಹಾ ಡೇಂಜರ್. ಹಾಗಾದ್ರೆ ಕರ್ನಾಟಕದ ರಾಜ್ಯದ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೆ ರಣತಂತ್ರ ಹೆಣೆಯಲ್ಲಿ ಅಖಾಡಕ್ಕೆ ಇಳಿಯಾಕತಾನೇನ್ರಿ ಹಿರಿಯ ಶಾಸಕ? ಹಂಗಾದ್ರೆ ಅನಿಸಿಕೆಗಳನ್ನ ಹಾಕ್ರಿ. ಮತ್ತೊಂದು ಎಪಿಸೋಡ್ದಾಗ ಸಂಪೂರ್ಣ ಸುದ್ದಿ ಹೇಳ್ತೀನಿ. ನೀವು ಖಡಕ ಜವಾರಿ ಕಾಕ ನಂಬರ್ 1 ನ್ಯೂಸ್ ಕನ್ನಡ ಫೇಸ್ಬುಕ್ ಫಾಲೋ ಮಾಡಬೇಕು, ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.